ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಸಿದ್ದರಾಮಯ್ಯನವ್ರ ಸರ್ಕಾರ ಒಂದಲ್ಲ ಎರಡಲ್ಲ 16 ಸಂಕಷ್ಟಗಳಲ್ಲಿ ಮುಳುಗೇಳ್ತಾ ಇದೆ ಸರ್. ಈ ಸನ್ನಿವೇಶದಲ್ಲಿ ನಿಮ್ಮ ಪಕ್ಷ ಸಂಪೂರ್ಣವಾದ ರಾಜಕೀಯ ಲಾಭವನ್ನು ಪಡಿಬೋದಿತ್ತು ಸರ್. ಆದರೆ ಯಾವುದೇ ವಿಚಾರದಲ್ಲಿ ಒಂದೇ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗೋಂಥ ಒಂದು ಪ್ರಯತ್ನಗಳು ನಿಮ್ಮ ಪಕ್ಷದಿಂದ ಆಗ್ತಾ ಇಲ್ಲ ಸರ್. ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ವಿಧಾನಸಭೆ ಒಳಗೆ ಹೊರಗಡೆ ನಮ್ಮ ಪ್ರತಿಪಕ್ಷ ನಾಯಕರು ಇಬ್ಬರೂ ಸಹ ಅವ್ರ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಒಂದು ರೀತಿ ದಪ್ಪ ಚರ್ಮದ ಸರ್ಕಾರ, ಯಾರ ಮಾತುಗೂ ಕಿವಿ ಕೊಡುತ್ತಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಅಂತ ನಾನು ಮುಖ್ಯಮಂತ್ರಿ ಇದೆ, ನಾನು ಹೇಗೂ ನಾನು ಮುಂದುವರಿಸ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಇವತ್ತು ರಾಜ್ಯವನ್ನು ಆಳುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ನಿಮ್ಗೊಂದನೇದು. ಎರಡನೇದು, ಇವರು ಏನು ಸ್ವಯಂ ಘೋಷಣೆ, ನಾನು ಅಹಿಂದ ಮುಖ್ಯಮಂತ್ರಿ ಅಂತ. ನಾನು ಕೇಳ್ತೇನೆ ಅತ್ಯಂತ ವಿನಯದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಭಾರತೀಯ ಜನತಾ ಪಾರ್ಟಿ 5 ವರ್ಷದ ಕಾಲ, ಯಡಿಯೂರಪ್ಪನವರ 3 ವರ್ಷದ ಕಾಲ, ನಾವು ಅಹಿಂದ ವರ್ಗದವರಿಗೆ ಏನೇನು ಸವಲತ್ತನ್ನು ಕೊಟ್ಟೋ, ನಿಮ್ಮ ಕಾಲದಲ್ಲಿ 5 ವರ್ಷದ 2.25 ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀರಾ? ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅವರೆಲ್ಲ ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಹೋಗ್ಬಿಟ್ರು ಕಣ್ರಿ, ಏನೂ ಇಲ್ಲ, ಮಿಕ್ಕಿದ್ದೆಲ್ಲ ನಾನು ಅನುದಾನ ಕೊಟ್ಟಿದ್ದು ಅಂತ. ಸ್ವಾಮಿ, ಎಲ್ಲವನ್ನು ಅಂಕಿಅಂಶದೊಂದಿಗೆ ನಾನು ವೈಟ್ ಪೇಪರನ್ನು ಒಂದು ಬಿಡುಗಡೆ ಮಾಡಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಾ ಇದ್ದೀರಿ. ಸವಾಲಲ್ಲ, ಅವ್ರಲ್ಲಿ ವಿನಂತಿ ಮಾಡ್ತೇನೆ. ನನ್ನ 5 ವರ್ಷದ ಆಡಳಿತ ಅಥವಾ ನನ್ನ 3 ವರ್ಷದ ಆಡಳಿತ, ಆ ಸಮಯದಲ್ಲಿ ಅಹಿಂದ ಜನಕ್ಕೆ ನಾನು ಕೊಟ್ಟಂಥ ಕಾರ್ಯಕ್ರಮ, ಹಣ ಕೊಟ್ಟದ್ದನ್ನು ನಮ್ಮ ಕಾಲದಲ್ಲಿ ಪೂರ್ಣ ವಿನಿಯೋಗ ಮಾಡಿ ಅದರ ಕಾರ್ಯಕ್ರಮವನ್ನು ಪೂರ್ಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರು ಈ ಇಶ್ಯೂಗಳು ತಗೊಂಡು ಹೋರಾಟ ಮಾಡ್ತಾ ಇಲ್ಲ ಸರ್. ನೋಡಿ, ಎಲ್ಲೋ ಒಂದು ಕಡೆ ಆ ಹೋರಾಟಕ್ಕೆ ಕೈ ಹಾಕಿದ್ರೆ ಎಲ್ಲಿ ನಿಮ್ಮ ಹಿಂದಿನ ಸರ್ಕಾರದ ಹಗರಣಗಳ ಭೂತ ಬೆನ್ನಿಗೆ ಬೀಳುತ್ತೆ ಅನ್ನೋ ಹೆದರಿಕೆ ಅವ್ರಿಗೆ. ನೋಡಿ, ನಾನು ಸ್ಪಷ್ಟ ಮಾಡ್ತೇನೆ, ನಮ್ಮ 5 ವರ್ಷದ ಅವಧಿಯಲ್ಲಿ ಏನು ಬೇಕಾದ್ರೂ ಹಗರಣಗಳಾಗಿದ್ದರೆ ಅದನ್ನು ಬಹಿರಂಗ ಮಾಡಲಿ ಈ ರಾಜ್ಯದ ಮುಖ್ಯಮಂತ್ರಿ, ನಂದೇನು ಅಭ್ಯಂತರ ಇಲ್ಲ. ಕೇಂದ್ರ ಸರ್ಕಾರ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ಇವರು ಆರೋಪ. ಯಾವುದರಲ್ಲಿ ಒಂದು ಉದಾಹರಣೆ ಕೊಡಲಿ. ಉದಾಹರಣೆಗೆ ಆ ಕಾರಣಕ್ಕೆ 7ನೇ ಸ್ಥಾನದಲ್ಲಿ ಇದ್ದಿದ್ದು 9ನೇ ಸ್ಥಾನಕ್ಕೆ ಇಂಡಸ್ಟ್ರಿ. ನೋಡಿ, 9ನೇ ಸ್ಥಾನಕ್ಕೆ ಬಂತು. ಕೈಗಾರಿಕೆಗಳೆಲ್ಲ ಬಾಗ್ಲಾಗ್ತಿದೆ, ವಿದ್ಯುತ್ ಅಭಾವ ಕಾಡ್ತಾ ಇದೆ. ಇವತ್ತು ಸುಮಾರು 8 ಗಂಟೆ ವಿದ್ಯುತ್ ಕಡಿತ ಆಗ್ತಾ ಇದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಜಲಾಶಯದಲ್ಲಿ ನೀರಿಲ್ಲ, ರೈತ ಕಣ್ಣೀರಾಗ್ತಾ ಇದ್ದಾನೆ. ಎಂದಾದರೂ ಮುಖ್ಯಮಂತ್ರಿಗಳು ಯೋಚನೆ ಮಾಡಿದ್ದಾರಾ? ಮುಖ್ಯಮಂತ್ರಿಗಳು ಏನು? ಶಿವಕುಮಾರ್ ಅವರು ಇದೇ ವೇದಿಕೆಯಲ್ಲಿ ಹೇಳ್ಬಿಟ್ಟು ಹೋದ್ರು ಸರ್, ನಾನು 2,000 ಕೋಟಿ ರೂಪಾಯಿಗೆ ಬೇಕಾದ್ರೆ ಪವರ್ ತರಕ್ಕೆ ರೆಡಿ ಇದ್ದೀನಿ, ಕಾರಿಡಾರ್ ಇಲ್ಲ ಸ್ವಾಮಿ, ಹಿಂದಿನ ಸರ್ಕಾರ ನಮ್ಗೆ ಕಾರಿಡಾರ್ ಕೊಟ್ಟಿಲ್ಲ. ನೋಡಿ, ಕಾರಿಡಾರ್ನ ವೆಲ್ ಇನ್ ಅಡ್ವಾನ್ಸ್ ಬುಕ್ ಮಾಡಬೇಕಾದಂಥದ್ದು ಈ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಶಿವಕುಮಾರ್ ಅವರ ಕರ್ತವ್ಯ ಆಗಿತ್ತು. ಎಲ್ಲರೂ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಾರಿಡಾರ್ ಎಲ್ಲ ಉಪಯೋಗ ಮಾಡ್ಕೊಂಡ್ಮೇಲೆ ಈ ಕಾರಿಡಾರ್ ಇಲ್ಲ ಅಂತಂದ್ರೆ ಬೊಬ್ಬೆ ಹೊಡೆದ್ರೆ ವೆಲ್ ಇನ್ ಅಡ್ವಾನ್ಸ್ ಬುಕ್ ಮಾಡಬೇಕಾಗಿತ್ತು. ಯಡಿಯೂರಪ್ಪ ಒಬ್ಬರೇ ಬೊಬ್ಬೆ ಹೊಡಿತಾ ಇದ್ದಾರೆ ಸರ್. ನೀವು ನಿಮ್ಮ ಪಕ್ಷದ ಬೇರೆ ರಾಜ್ಯ ನಾಯಕರು ಯಾರೂ ಮಾತಾಡ್ತಾ ಇಲ್ಲ, ಬಾಯಿ ಬಿಚ್ತಾ ಇಲ್ಲ. ನೋ ಕಳೆದ 1 ತಿಂಗಳಿಂದ ನಿರಂತರವಾಗಿ ರಾಜ್ಯದ ಉದ್ದಗಲು ಪ್ರವಾಸ ಮಾಡ್ತಾ ಇದ್ದೇವೆ. ರೈತ ಚೈತನ್ಯದಲ್ಲಿ 10-15 ಜನ ಮುಖಂಡರು ಒಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದೇವೆ. ಎರಡನೇದು, ಈ 3ನೇ ತಾರೀಕಿನಿಂದ, ನೆಕ್ಸ್ಟ್ ಮಂತ್ 3ನೇ ತಾರೀಕಿಂದ 11ನೇ ತಾರೀಕಿನವರೆಗೂ ಮತ್ತೆ ಬಳ್ಳಾರಿಯಿಂದ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು 2ನೇ ಹಂತದ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಬಳ್ಳಾರಿಯಿಂದ ನರಗುಂದವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಸರ್, BBMP ಚುನಾವಣೆ ತಂತ್ರಗಾರಿಕೆಯಲ್ಲಿ ಪಕ್ಷ ಎಡುವುದು ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ನೋಡಿ, 2 ಸಂಗತಿ. ಕಳೆದ 16 ವರ್ಷಗಳ ನೀವು ಚುನಾವಣೆ ನೋಡಿದಾಗ ಆಡಳಿತ ಪಕ್ಷ ಚುನಾವಣೆಯಲ್ಲಿ ಗೆದ್ದು BBMPಯನ್ನು ಅಧಿಕಾರಕ್ಕೆ ಇಟ್ಕೊತಿತ್ತು, ಮೇಯರ್ ಉಪಮೇಯರ್ ಆಗ್ತಿದ್ರು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಜನ ಮೆಚ್ಚಿ 100 ಸೀಟು ನಮಗೆ ಕೊಟ್ಟರು, 76 ಸೀಟು. ಏನಾಯಿತು ಸರ್, ಮ್ಯಾಜಿಕ್ ನಂಬರ್ ಸಿಕ್ಕಿಲ್ಲ? ನೋಡಿ 100 ಗೆದ್ದು 76 ಅವ್ರು ಗೆದ್ದು ಕೊನೆಗಳಿಗಿನಲ್ಲಿ JDS ಜೊತೆ ಕೈ ಜೋಡಿಸ್ಕೊಂಡು ಏನೋ ಮಾಡಿದ್ರು. ನಾನು ಹೇಳುವಂಥದ್ದು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜನ ತೀರ್ಮಾನ ಏನಿತ್ತು BJP ಕೊಟ್ಟರು, ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳಿ ಅಂತ ಹೇಳಿದರು. ನೀವೇನೋ ಮ್ಯಾಜಿಕ್ ಮಾಡಿ ಸರ್ಕಸ್ ಮಾಡಿ ಯಾರ ಜೊತೆನೋ ಕೈ ಜೋಡಿಸಿದ್ದೀರ. ಈಗ ನಾನು ಇಷ್ಟೇ ವಿನಂತಿ ಮಾಡುವಂಥದ್ದು, ಆಗಿದ್ರಲ್ಲ ಮೇಯರು, ಇನ್ನಾದರೂ ಒಳ್ಳೆ ಕೆಲಸ ಮಾಡಿ. ಕೊಂಚ ಪ್ರಮಾಣದಲ್ಲಿ ಎಚ್ಚರಿಕೆ ವಹಿಸಿದ್ದಿದ್ರೆ BBMP ನಿಮ್ಮ ಕೈಗೆ ಸಿಕ್ತಿತ್ತಲ್ಲ? ಅಲ್ಲ ನೋಡಿ, ನಾವು 100 ಸೀಟ್ ಗೆದ್ದಿದ್ದೇವೆ ಸರ್. ನಿಮ್ಮ ಪಕ್ಷದ ಬಂಡಾಯ ಅಭ್ಯರ್ಥಿಗಳಾಗಿ ನಿಂತಿದ್ದ 3 ಜನ ಕಡೆಗಳಿಗೆಲ್ಲ ಅವ್ರ ಕಡೆ ಹೋದ್ರು. ಸ್ವಲ್ಪ ಸರ್, ನಾನು ಮನೆಗೆ ಹೋಗಿ ಗೋಗರ್ದ್ವಿ ಸ್ವಾಮಿ, ನಮ್ಮನ್ನು ಮಾತಾಡಿಸ್ತಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಕೊರತೆಗಳಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಲಾದ್ರೂ BBMP ಅವ್ರ ಕೈಗೆ ಸಿಕ್ಕಿದೆಯಲ್ಲ, ಒಳ್ಳೆ ಕೆಲಸ ಮಾಡಿ. ಸರ್, ನೇರವಾಗಿ ಹೇಳಿ ಸರ್, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು, ಅದಕ್ಕೆ ಈ ಪಶ್ಚಾತ್ತಾಪ. ನಾನು 22-23 ಕ್ಷೇತ್ರದಲ್ಲಿ ಓಡಾಟ ಮಾಡಿದೆ. ಹ್ಞೂ ಸರ್, ಅಲ್ಲಿ ನೀವು ಬಹುತೇಕ ಆಲ್ಮೋಸ್ಟ್ ಆಲ್ ಗೆದ್ದಿದ್ದಾರೆ. ನೋಡಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ BBMPಗೆ ತಲೆ ಕೆಡಿಸ್ಕೊಡ್ಲಿಲ್ಲ, ಪುರಸಭೆ ನಗರಸಭೆಗೆ ತಲೆ ಕೆಡಿಸ್ಕೊಡ್ಲಿಲ್ಲ. ಈ ಬಾರಿ ಒಂದು 20-23 ಕಡೆ ಓಡಾಡಿದ, ಒಂದು 18-20 ಕಡೆ ಗೆದ್ದಿದ್ದೇವೆ. ಆ ರೀತಿ ಯಾವುದೇ ನಿರ್ಲಕ್ಷ್ಯವನ್ನು ನಾನು ಮಾಡಿಲ್ಲ. ಪಕ್ಷ ಸಹ ನನಗೆ ಯಾವುದೇ ಜವಾಬ್ದಾರಿ. ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮನ್ನು ಸರಿಯಾಗಿ ಬಳಸ್ಕೊಳ್ಳುವಲ್ಲಿ ಪಕ್ಷ ವಿಫಲ ಆಯಿತು. ಇಲ್ಲ, ಖಂಡಿತ ಹಾಗೇನು ನನಗೇನು ಅನ್ಸೋದಿಲ್ಲ.
ಖಂಡಿತ ಆಗನ್ಸೋದು. ಕೆಲವರು ನಾಯಕರ ಪ್ರತಿಷ್ಠೆಗೆ ಪಕ್ಷ ಬಲಿಯಾಯಿತು ಸರ್. ನನಗೇನು ಹಾಗನ್ಸೋದಿಲ್ಲ. ಎಲ್ಲರ ಪ್ರಯತ್ನದಿಂದ ಕೊನೆಗೆ ಅವರು ಹೊಂದಾಣಿಕೆ ಮಾಡಿಕೊಂಡ್ರು, ಅಧಿಕಾರ ನಾವು ಕಳ್ಕೋಬೇಕಾಯ್ತು. ಆಲ್ ರೈಟ್ ಸರ್. ಹಿಂದೆ ಯಡಿಯೂರಪ್ಪ ಅವ್ರು ಮಾತಾಡಿದ್ರೆ ಹುಲಿ ಗರ್ಜನೆ ಇದ್ದಂಗೆ ಇರ್ತಿತ್ತು ಸರ್. ಈಗ ಯಾಕೋ ಭಾಳ ಮೆದುವಾಗಿಬಿಟ್ಟಿದ್ರಿ. ಇಲ್ಲ ಇರೋ ವಿಚಾರನ ಒಳಗೆ ನುಂಗ್ಕೊತಾ ಇದ್ದೀರಿ ಸರ್, ಮಾತಾಡ್ತಾ ಇಲ್ಲ ನೀವು. ನೋಡಿ, ಒಂದು ಜವಾಬ್ದಾರಿ ಇರುವಂಥ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಪಕ್ಷದಲ್ಲಿದ್ದಾಗ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಇವತ್ತಿನ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದ್ರ ಬಗ್ಗೆ, ಜನ ಸಂಕಷ್ಟದಲ್ಲಿದ್ದಾಗ ಅದು ಸ್ಪಂದಿಸೋ ಬಗ್ಗೆ ತಪ್ಪಾಗಿದೆ ಇದು ಅಂತ ನೇರವಾಗಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಮುಲಾಜಿಲ್ಲ. ನಾನು ಯಾವತ್ತೂ ಸಹ ಯಾವುದೇ ಮುಚ್ಚಿಟ್ಕೊಂಡು ಅಂತ ಮನುಷ್ಯ ಅಲ್ಲ ಅಂತ ನಿಮಗೂ ಗೊತ್ತಿದೆ, ರಾಜ್ಯದ ಜನತೆಗೆ ಗೊತ್ತಿದೆ. ಇವಾಗ ಯಾಕೋ ನೀವು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ರೈತ ಚೈತನ್ಯ ಯಾತ್ರೆಗೆ ನಮ್ಮ ನಿರೀಕ್ಷೆ ಮೀರಿ ಸ್ಪಂದನ ಸಿಕ್ಕಿದೆ. ಮುಂದೇನೂ ಸಹ ಹೋರಾಟ ಮಾಡ್ತೇವೆ. ಈ ರಾಜ್ಯದ ರೈತರ ಸಹಕಾರಿ ಸಂಘದ ಸಾಲ ಮನ್ನಾ ಆಗೋವರೆಗೆ ಮುಖ್ಯಮಂತ್ರಿಗಳ ಮೂಗಿಡಿದು ಆ ಕೆಲಸವನ್ನು ಮಾಡಿಸೋವರೆಗೆ ನಾವು ವಿಶ್ರಮಿಸೋದಿಲ್ಲ, ಮನೆ ಸೇರೋದಿಲ್ಲ. ಯಡಿಯೂರಪ್ಪನವರೇ, ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆನೂ ಕೂಡ ನಮ್ಮ ಚಾನಲಿಗೆ ಬಂದು ತಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.